ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟರ್ಸ್ ಕಡೆಯಿಂದ ದಸರಾ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಹತ್ರ ಇದೆ ಟಾಟಾ ನೆಕ್ಸಾನು XZ-DA ಆಟೋಮೆಟಿಕ್ ಪೆಟ್ರೋಲ್ ಗಾಡಿ. ಈ ಗಾಡಿನ ಕೊಡ್ತಾ ಇದ್ದೀವಿ ಝೀರೋ ಡೌನ್ ಪೇಮೆಂಟಲ್ಲಿ ಈ ಗಾಡಿ ಸಿಗ್ತಾ ಇದೆ. ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಈ ಗಾಡಿ ಮಾತ್ರ ಹೇಳ್ತಾ ಇರೋದು, ತಿರ್ಗಿ ಆಮೇಲೆ ಎಲ್ಲ ಗಾಡಿನೂ ಝೀರೋ ಡೌನ್ ಪೇಮೆಂಟ್ ಕೊಡ್ತೀರಾ ಅಂತ ಕೇಳಕೋಬೇಡಿ, ಯಾಕೆಂದರೆ ಆ ಥರದ ಅನುಭವ ಆಗಿದೆ. ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಂತ ಅಂದರೆ, ಝೀರೋ ಡೌನ್ ಪೇಮೆಂಟು ಈ ಗಾಡಿನ ನಾನು ಮಾಡ್ಕೊಡ್ಬೇಕು ಅಂದರೆ ನಿಮ್ಮ ನೀವು ಸ್ಯಾಲ್ರಿಡ್ ಆಗಿದ್ದರೆ 40,000 ಪ್ರತಿ ತಿಂಗಳು ಸ್ಯಾಲ್ರಿ ಬರಬೇಕು. ಯಾವುದೇ ಥರದ ಡಿಡಕ್ಷನ್ಸ್ ಇರಬಾರ್ದು. ಸೊ ಯಾವುದೇ ಥರದ EMI ಹೋಗೋ ಥರ ಇದ್ದರೆ ಮಾಡೋಕ್ಕಾಗಲ್ಲ. ಸೊ 40,000 ನಿಮಗೆ ಮಂತ್ಲಿ ರೆಂಟಲ್ ಇನ್ಕಮು ಸ್ಯಾಲ್ರಿ ಬರೋ ಥರ ಇರಬೇಕು. ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು. ಡಿಫಾಲ್ಟ್ ಯಾವುದೂ ಆಗಿರಬಾರ್ದು. ಪ್ರೀವಿಯಸ್ ಲೋನ್ ತೊಗೊಂಡು ಪ್ರಾಪರ್ ಕಟ್ಟಿ ಇರಬೇಕು. ಇಲ್ಲ ಅಂತಂದರೆ ಯಾವುದು ತೊಗೊಂಡಿಲ್ಲ ಅಂದರೂ ಓಕೆ. ಇಲ್ಲ ಸ್ಯಾಲ್ರಿಡ್ ಇಲ್ಲ, ನಾನು ಸೆಲ್ಫ್ ಎಂಪ್ಲಾಯ್ಡ್ ಅಂತ ಅಂದರೆ ನಿಮ್ಮದು ITR GST ಇರಬೇಕಾಗುತ್ತೆ. GST ಇಲ್ಲ ಅಂದರೂ ಪರವಾಗಿಲ್ಲ. ITR ಮ್ಯಾಂಡೇಟ್ರಿ 3 ಇಯರ್ಸ್ ಇತ್ತು ಅಂದರೆ ಸೊ ಇದಕ್ಕೆ ಝೀರೋ ಡೌನ್ ಪೇಮೆಂಟಲ್ಲಿ ಮಾಡ್ಬೋದು. ಬಿಸ್ನೆಸ್ ಪ್ರೂಫ್ ಬೇಕಾಗುತ್ತೆ, ಎಲ್ಲಿ ಬಿಸ್ನೆಸ್ ಮಾಡ್ತೀರಾ, ನೇಚರ್ ಆಫ್ ಬಿಸ್ನೆಸ್, ಇದೆಲ್ಲದ ಮೇಲೆ ಝೀರೋ ಡೌನ್ ಪೇಮೆಂಟ್ ಆಗುತ್ತೆ. ಸೊ ನಂದು ಸೆಲ್ಫ್ ಎಂಪ್ಲಾಯ್ಡು ಇಲ್ಲ, ನಾನು ಸ್ಯಾಲ್ರಿಡು ಅಲ್ಲ ಅಂತ ಅಂದರೆ, ನೀವು ರೈತರಾಗಿದ್ದರೆ ಅಗ್ರಿಕಲ್ಚರ್ ಏನಾರ ಇತ್ತು ಅಂತ ಅಂದರೆ 7.5 ಎಕರೆ ಜಮೀನು ಇದ್ದು ಸ್ವಂತ ಮನೆ ಇದ್ದು ನಿಮ್ಮ ಹೆಸರಲ್ಲಿ ಇದ್ರೂ ಪರವಾಗಿಲ್ಲ, ನಿಮ್ಮ ಟೆಂಡರ್ ಹೆಸರಲ್ಲಿ ಇದ್ರೂ ಪರವಾಗಿಲ್ಲ. ಸೊ ಅದು ಇದಕ್ಕೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಪ್ಲಸ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು ಸ್ವಂತ ಮನೆ ಮೇಲೆ ಈ ಗಾಡಿಗೆ ಲೋನ್ ಆಗುತ್ತೆ. ಈ 3 ಕ್ರೈಟೀರಿಯಾ ಇದ್ರೆ ಮಾತ್ರ ಲೋನ್ ಆಗುತ್ತೆ. 10-20,000 ಸ್ಯಾಲ್ರಿ ಮಾಡೋಕ್ಕಲ್ಲ, 40,000 ಮಿನಿಮಮ್ ಸ್ಯಾಲ್ರಿ ಬೇಕಾಗುತ್ತೆ ಝೀರೋ ಡೌನ್ ಪೇಮೆಂಟ್ಗೆ. ಸೊ ಈ ಗಾಡಿದು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ, ಸೊ ನೋಡ್ಕೊಂಡ್ಬಿಟ್ಟು ಬನ್ನಿ. ಸೊ ನೀವು ನೋಡ್ತಾ ಇರೋಂಥ ಗಾಡಿ ಟಾಟಾ ನೆಕ್ಸಾನು, ತುಮಕೂರು ರಿಜಿಸ್ಟರ್ಡು ಶೋರೂಮ್ ಮೇಂಟೆನೆನ್ಸ್ ಗಾಡಿ. ಗಾಡಿ ಬ್ರಾಂಡ್ ನ್ಯೂ ಥರನೇ ಇದೆ. ಒಂದು ಡೆಂಟು ಸ್ಕ್ರಾಚಸ್ಸು ಏನೂ ಇಲ್ಲ, ರೆಡಿ ಟು ಯೂಸ್ ಮಾಡೋಂಥ ಗಾಡಿ. 2018 ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, 2019 ರಿಜಿಸ್ಟ್ರೇಷನ್ ಆಗಿದೆ. ಸಿಂಗಲ್ ಓನರ್ಶಿಪ್ಪಲ್ಲಿ ಗಾಡಿ ಓಡಿರೋಂಥ ಗಾಡಿ ರನ್ ಆಗಿರೋದು 1 ಲಕ್ಷ ಡ್ರೈವನ್ ಆಗಿದೆ. ನಾನ್ ಆಕ್ಸಿಡೆಂಟಲ್ ಗಾಡಿ, ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಈ ಗಾಡಿಗೆ ಮೇಜರ್ ಖರ್ಚು ಮಾಡೋ ಥರ ಇಲ್ಲ, ಒಂದು 10,000 ರಿಫರ್ ಮಾಡೋ ಥರ ಇದೆ. ತುಂಬ ಕಲ್ಲಿರೋಂಥ ರೋಡಲ್ಲಿ ಹೋದರೆ ಸ್ವಲ್ಪ ಸಸ್ಪೆನ್ಷನ್ ಆಯಿಸು ಫೀಲ್ ಆಗುತ್ತೆ, ಅದನ್ನು ಬಿಟ್ಟರೆ ಮೇಜರ್ ಏನಿಲ್ಲ. ಈ ಗಾಡಿಯಲ್ಲಿ ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲು, ಆಟೋ ಕ್ಲೈಮೇಟ್ AC, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಗಾಡಿ ಓಡಿರೋದು 1 ಲಕ್ಷ. ಸೊ ಗಾಡಿ ತುಂಬ ಮಿಂಟ್ ಕಂಡೀಷನ್ ಆಗಿದೆ. ಆಟೋಮೆಟಿಕ್ಕು, ಪೆಟ್ರೋಲು ಗಾಡಿ 15ರಿಂದ 20 ಒಳಗಡೆ ಮೈಲೇಜ್ ಬರುತ್ತೆ. ಗಾಡಿ ಯಾವ ಥರ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಮೈಲೇಜ್ ಡಿಪೆಂಡ್ ಆಗಿರುತ್ತೆ. ಮೈಲೇಜ್ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಕಂಪ್ನಿಯವರು ಅಷ್ಟೇ ಡಿಪೆಂಡ್ಸ್ ಆನ್ ಯೂಸೇಜ್ ಅಂತಲೇ ಹೇಳ್ತಾರೆ. ನಾನು ಹೇಳ್ತಾ ಇರೋದು 15ರಿಂದ 20 ಕಿಲೋಮೀಟರ್ ರೇಂಜಲ್ಲಿ ಮೈಲೇಜ್ ಬರುತ್ತೆ, ಡಿಪೆಂಡ್ಸ್ ಆನ್ ಯೂಸೇಜ್ ಮೇಲೆ. ಗಾಡಿನ ಕ್ಲೋಸ್ ಮಾಡ್ತಾರ ಪ್ರೈಸು 7,50,000 ಫಿಕ್ಸ್ ಪ್ರೈಸಲ್ಲಿ 7,50,000ಗೆ ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಗಾಡಿ ತುಂಬ ನೀಟಾಗಿದೆ, ಗಾಡಿ ಪೂರ್ತಿ ನೋಡ್ಕೊಂಡು ಬಂದಲ್ಲ, ಬೆಸ್ಟ್ ಡೀಲ್ ಪ್ರೈಸಲ್ಲೇ ಇದೆ. ಲೊಕೇಶನ್ ಬಂದುಬಿಟ್ಟು ನಂದಿ ಟ್ರಸ್ಟರ್ಸ್ ತುಮಕೂರು, ಬಡ್ಡಿಯಲ್ಲಿ ಔಟರ್ ರಿಂಗ್ ರೋಡು. ಕಾಂಟ್ಯಾಕ್ಟ್ ನಂಬರು 9019282930, 9019282930. ಬೇರೆ ಗಾಡಿಗಳು ಬೇಕು ಅಂದರೆ ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ರಿಪ್ಲೈ ಮೆಸೇಜ್ ಬರುತ್ತೆ. ರಿಪ್ಲೈ ಮೆಸೇಜಲ್ಲಿ ಒಂದು ಲಿಂಕ್ ಬರುತ್ತೆ, ಲಿಂಕ್ನ ಪ್ರೆಸ್ ಮಾಡಿದ್ರೆ ನಂದಿ ಟ್ರಸ್ಟರ್ಸಲ್ಲಿರುವಂಥ ಕಂಪ್ಲೀಟ್ ಇನ್ವೆಂಟ್ರಿ ಕ್ಯಾಟ್ಲಾಗು ಓಪನ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.